ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ರೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಬ್ಬ ಹುಡುಗ ನಿಮ್ಮನ್ನ ತುಂಬಾ ಇಷ್ಟಪಡ್ತಿರ್ತಾನೆ. ಅವನು ಬಂದು ನಿಮಗೆ ಪ್ರಪೋಸ್ ಮಾಡ್ತಾನೆ. ಆ ಪ್ರಪೋಸಲ್ ನೀವು ಕೂಡ ಅಕ್ಸೆಪ್ಟ್ ಮಾಡ್ತೀರಾ. ಅದಾದ್ಮೇಲೆ ಒಂದೇ ವಾರಕ್ಕೆ ಆ ಹುಡುಗ ನಿಮ್ಮನ್ನ ಇಗ್ನೋರ್ ಮಾಡ್ಬಿಡ್ತಾನೆ. ಅದು ಯಾಕೆ ಅಂತ ಗೊತ್ತಾ? ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇವತ್ತು ನಾನು ನಿಮಗೆ ಹೇಳಕ್ ಹೊರಡ್ತಾ ಇರೋ ಪುಸ್ತಕದ ಹೆಸರು ಆಕ್ಟ್ ಲೈಕ್ ಅ ಲೇಡಿ ಥಿಂಕ್ ಲೈಕ್ ಅ ಮ್ಯಾನ್. ಇದನ್ನು ಬರೆದವರು ಸ್ಟೀವ್ ಹಾರ್ವೆ ಅವರು. ಇವರು ಅಮೆರಿಕದ ತುಂಬಾ ಪಾಪ್ಯುಲರ್ ವ್ಯಕ್ತಿ, ಅಮೆರಿಕದ ಟಾಪ್ ಕಾಮಿಡಿಯನ್. ಇವರು ಈ ಪುಸ್ತಕದಲ್ಲಿ ಪುರುಷರ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನು ಹೇಳಿದ್ದಾರೆ. ಈ ಪುಸ್ತಕ ಮಹಿಳೆಯರಿಗೆ ಪುರುಷರನ್ನು ಅರ್ಥ ಮಾಡಿಕೊಳ್ಳಲು ಬರೆಯಲಾಗಿದೆ. ಮೊದಲನೇ ಹಂತದಲ್ಲಿ ಹೇಳುತ್ತಾರೆ ಮೆನ್ ಪ್ರಿಯಾರಿಟೀಸ್. ಇದರ ಅರ್ಥ ಪುರುಷರು ಯಾವ ವಿಷಯಗಳಿಗೆ ಆದ್ಯತೆ ಕೊಡುತ್ತಾರೆ ಎಂದು. ಒಬ್ಬ ಪುರುಷ ಅವನ ಜೀವನದಲ್ಲಿ 3 ಗುರಿಗಳು ಅವನಿಗೆ ತುಂಬಾ ಮುಖ್ಯ. ಮೊದಲನೆಯದು ಕರಿಯರ್, ಎರಡನೆಯದು ಮನಿ, ಮೂರನೆಯದು ಸ್ಟೆಬಿಲಿಟಿ. ಇದರ ಅರ್ಥ ಒಬ್ಬ ಹುಡುಗ ಇನ್ನೂ ಅವನ ಜೀವನದಲ್ಲಿ ಸೆಟಲ್ ಆಗಿಲ್ಲ ಎಂದರೆ ಅವನು ನಿಮ್ಮನ್ನು ಇಷ್ಟಪಟ್ಟರು ಸೀರಿಯಸ್ ರಿಲೇಶನ್ಶಿಪ್ಗೆ ಬರೋದಕ್ಕೆ ಇಷ್ಟಪಡುವುದಿಲ್ಲ. ಇದರಿಂದ ನಮಗೆ ಲೇಖಕರು ಕೊಡುವ ಸಂದೇಶವೇನೆಂದರೆ ರಿಲೇಶನ್ಶಿಪ್ಗಿಂತ ಅವನಿಗೆ ಅವನ ಗುರಿಗಳು ತುಂಬಾನೇ ಮುಖ್ಯ. ಎರಡನೇ ಹಂತದಲ್ಲಿ ಹೇಳುತ್ತಾರೆ ಲವ್ ವರ್ಸಸ್ ರೆಸ್ಪೆಕ್ಟ್, ಪ್ರೀತಿ ಮತ್ತು ಗೌರವ. ಒಬ್ಬ ಮಹಿಳೆಗೆ ಪ್ರೀತಿ ಮುಖ್ಯ, ಆದರೆ ಒಬ್ಬ ಪುರುಷನಿಗೆ ಅವನ ಜೀವನದಲ್ಲಿ ಗೌರವ ಮುಖ್ಯ. ಅಂದರೆ ಇದರ ಅರ್ಥ ನೀವು ಅವನಿಗೆ ಸರಿಯಾಗಿ ಮರ್ಯಾದೆ ಕೊಡದಿದ್ದರೆ ಅವನು ನಿಮ್ಮಿಂದ ದೂರ ಹೋಗುತ್ತಾನೆ. ಆದರೆ ನೀವು ಅವನಿಗೆ ಸರಿಯಾಗಿ ಮರ್ಯಾದೆ ಕೊಟ್ಟು ಅವನನ್ನು ಗೌರವಿಸಿದರೆ ಅವನು ನಿಮಗೆ ಹೆಚ್ಚು ಪ್ರೀತಿಸುತ್ತಾನೆ. ಈ ಒಂದು ಹಂತದಿಂದ ನಮಗೆ ಲೇಖಕರು ಕೊಡುವ ಸಂದೇಶವೇನೆಂದರೆ ಗೌರವ ಕೊಟ್ಟಷ್ಟು ಪ್ರೀತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಮೂರನೇ ಹಂತದಲ್ಲಿ ಹೇಳುತ್ತಾರೆ 90 ಡೇಸ್ ರೂಲ್. ಇದರ ಅರ್ಥ 90 ದಿನಗಳ ಕಾಲ ಅವನನ್ನು ಪರೀಕ್ಷಿಸಬೇಕು. ಅಂದರೆ ಮೊದಲೇ ಅವನ ಜೊತೆ ಸಲಿಗೆಯಿಂದ ನಡೆದುಕೊಳ್ಳಬಾರದು. ಒಬ್ಬ ಹುಡುಗನನ್ನು ನಿಮಗೆ ತುಂಬಾ ಬೇಗ ಕ್ಲೋಸ್ ಆಗಬೇಕು ಅಂತ ಇಂಪ್ರೆಸ್ ಮಾಡ್ತಾನೆ, ಆದರೆ ನೀವು ಅವನನ್ನು 90 ದಿನಗಳ ಕಾಲ ವೇಟ್ ಮಾಡಿಸಬೇಕು. ಅವನು ನಿಮ್ಮನ್ನು ತುಂಬಾ ಸೀರಿಯಸ್ ಆಗಿ ಇಷ್ಟಪಟ್ಟಿದ್ದರೆ ಅವನು 90 ದಿನಗಳ ಕಾಲ ನಿಮಗಾಗಿ ಕಾಯುತ್ತಾನೆ. ಇಲ್ಲವಾದಲ್ಲಿ 90 ದಿನಗಳಲ್ಲಿ ಅವನು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ಈ ಒಂದು ಹಂತದಿಂದ ನಿಮಗೆ ಲೇಖಕರು ಕೊಡುವ ಸಂದೇಶವೇನೆಂದರೆ ಪ್ರೀತಿಸುವ ಮುಂಚೆ ನೀವು ಅವನನ್ನು ಪರೀಕ್ಷಿಸಬೇಕು. ನಾಲ್ಕನೇ ಹಂತದಲ್ಲಿ ಹೇಳುತ್ತಾರೆ ಫಿಶ್ ಥಿಯರಿ, ಅಂದರೆ ಮೀನಿನ ಪ್ರಮೇಯ. ಇದನ್ನು ಲೇಖಕರು ಫಿಶ್ ಫಾರ್ಮುಲಾ ಎಂದು ಕೂಡ ಕರೆಯುತ್ತಾರೆ, ಅಂದರೆ FISH ಫಾರ್ಮುಲಾ. ಒಬ್ಬ ಪುರುಷ ನಿಜವಾಗಿಯೂ ಲವ್ ಮಾಡುತ್ತಿದ್ದಾನೆ ಎಂದರೆ FISH ಫಾರ್ಮುಲಾ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುತ್ತಾನೆ. F ಎಂದರೆ ಪ್ರೊಟೆಕ್ಟ್, ಅವನು ನಿಮ್ಮನ್ನು ರಕ್ಷಿಸುತ್ತಾನೆ. I ಎಂದರೆ ಪ್ರೊವೈಡ್, ಅವನು ನಿಮಗೆ ಬೇಕಾದನ್ನು ಒದಗಿಸುತ್ತಾನೆ. S ಎಂದರೆ ಸಪೋರ್ಟ್, ಅವನು ನಿಮ್ಮನ್ನು ಸದಾಕಾಲ ಬೆಂಬಲಿಸುತ್ತಾನೆ. H ಎಂದರೆ ಹಾನರ್, ಅವನು ನಿಮ್ಮನ್ನು ಗೌರವಿಸುತ್ತಾನೆ. ಈ ಹಂತದಿಂದ ಲೇಖಕರು ಕೊಡುವ ಸಂದೇಶ ಅವನು ನಿಮ್ಮನ್ನು ಫಿಶ್ ಫಾರ್ಮುಲಾದಲ್ಲಿ ನಿಮ್ಮೊಂದಿಗೆ ಇರಬೇಕು, ಇಲ್ಲವಾದಲ್ಲಿ ಅದು ಟೈಮ್ ಪಾಸ್ ಲವ್ ಎಂದು ತಿಳಿದುಕೊಳ್ಳಿ. ಐದನೇ ಹಂತದಲ್ಲಿ ಹೇಳುತ್ತಾರೆ ಕಮಿಟ್ಮೆಂಟ್. ಒಬ್ಬ ಪುರುಷ ರಿಲೇಶನ್ಶಿಪ್ ಅಲ್ಲಿ ಸೀರಿಯಸ್ ಆಗೋದು ಯಾವಾಗ ಗೊತ್ತಾ? ಅವನು 3 ಥಿಂಗ್ಸ್ ಅಲ್ಲಿ ಮ್ಯಾಚ್ ಆಗಬೇಕು. ಮೊದಲನೇದ್ದು ಅವನು ರೆಡಿ ಇರಬೇಕು, ಎರಡನೇದ್ದು ರೈಟ್ ಟೈಮ್ ಆಗಿರಬೇಕು, ಮೂರನೇದ್ದು ಸರಿಯಾದ ಮಹಿಳೆ ನೀವಾಗಿರಬೇಕು. ಈ ಹಂತದಿಂದ ಲೇಖಕರು ನಮಗೆ ಕೊಡುವ ಸಂದೇಶವೇನೆಂದರೆ ಒಬ್ಬ ಪುರುಷ ರಿಲೇಶನ್ಶಿಪ್ ಸ್ವೀಕರಿಸಬೇಕಾದರೆ ಅವನು ಈ 3 ವಿಷಯಗಳನ್ನು ನೋಡುತ್ತಾನೆ. ಆರನೇ ಹಂತದಲ್ಲಿ ಹೇಳುತ್ತಾರೆ ವ್ಯಾಲ್ಯೂ ಯುವರ್ ಸೆಲ್ಫ್. ಇದರ ಅರ್ಥ ನಿಮ್ಮನ್ನು ನೀವು ಮೊದಲು ಗೌರವಿಸಿ. ಅಂದರೆ ನೀವು ಅವರಿಗೆ ತುಂಬಾ ಸುಲಭವಾಗಿ ಸಿಗುತ್ತೀರಿ ಎಂದು ಅವರಿಗೆ ಅನ್ನಿಸಬಾರದು. ನಿಮ್ಮನ್ನು ನೀವು ವ್ಯಾಲ್ಯೂಯಬಲ್ ಇರುವಂತ ವ್ಯಕ್ತಿ ತರ ಅವರ ಮುಂದೆ ವ್ಯಕ್ತಪಡಿಸಿ. ನೀವೇನಾದರೂ ಯಾವಾಗಲೂ ಅವನ ಹಿಂದೆ ಬಿದ್ದರೆ ಅವನು ನಿಮಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಈ ಹಂತದಿಂದ ಲೇಖಕರು ನಮಗೆ ಕೊಡುವ ಸಂದೇಶವೇನೆಂದರೆ ನೀವು ಅವನ ಮುಂದೆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿದರೆ ಮಾತ್ರ ಅವನು ನಿಮ್ಮನ್ನು ಹೆಚ್ಚು ಪ್ರೀತಿಸುತ್ತಾನೆ, ಇಲ್ಲವಾದಲ್ಲಿ ಅವನು ನಿಮ್ಮನ್ನು ಇಷ್ಟಪಡುವುದಿಲ್ಲ. ಈ ಪುಸ್ತಕದಿಂದ ಲೇಖಕರು ಮಹಿಳೆಯರಿಗೆ ಕೊಡುವ ಸಂದೇಶವೇನೆಂದರೆ ಪುರುಷರನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ, ಅವರನ್ನು ಅರ್ಥ ಮಾಡಿಕೊಳ್ಳಿ, ನೀವು ಆ ವಿಷಯದಲ್ಲಿ ಸ್ಮಾರ್ಟ್ ಆಗಬೇಕು ಎಂದು ಲೇಖಕರು ಹೇಳುತ್ತಾರೆ. ಹಾಗೆಯೇ ಇದರಲ್ಲಿ ನಿಮಗೆ ಯಾವ ಪಾಯಿಂಟ್ ಮೋಸ್ಟ್ ಶಾಕಿಂಗ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಪವರ್ಫುಲ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.